ఒళ్ళులో ఏమన్నా మిస్టేక్ ఉంటే, ఇంట్లో ఏమన్నా గాచారాలు దుబ్బ కాసో ఏదన్నా కన్నం పడిపోయి రాకుండా ఉంటే, ఏమన్నా మన ఒళ్ళులో ప్రాబ్లం ఉంటే, ఈ షుగర్ కానీ బీపీలు కానీ ఇట్లా ఏమన్నా ఉంటే, లేదు మన ఇంట్లో ఏమన్నా చెడ్డ వర్గాలు చెడ్డ ఏమన్నా మన ఇంటికి ఎవరైనా చేసి ఉంటే అదంతా కంట్రోల్ చేస్తారు. ఇట్లా దానికంతాను ఇతర వయసు గల వాళ్ళు ఉండారు కాబట్టి దానివల్ల అనుకున్నారు. దాంట్లో జయాలు ఏమన్నా ఒళ్ళు ఉండే ఇమిడిండేవాళ్ళు కానీ పుట్టిండేవాళ్ళు కానీ ఉంటే కూడా వాళ్ళకి కంట్రోల్ చేసి ముగ్గులు వేసి ఇతర దేవుళ్ళు పిలిపించి వాళ్ళకి ఏదైనా మంచిగా చెడ్డ వాళ్ళు చేస్తూ ఉన్నారు. కాబట్టి ఇతర జనాలు వచ్చి పోతా ఉన్నారు. వచ్చి చూస్తే తెలుస్తుంది, ఒక చెప్పేది కాదు వచ్చి ఇతర కర్రీలు చూస్తే జాగాలో మీకు అర్థమవుతుంది. మేము అర్థం పడి చూసినాం కాబట్టి మేము చెప్తా ఉన్నాం. అదే ನಮಸ್ತೆ, ಮಂಜುನಾಥ್ ಅಂತ ಕೋಲಾರಿಂದ ಬರ್ತಾ ಇರೋದು. ಸುಮಾರು ಒಂದು 2.5 months ಬರ್ತಾ ಇದ್ದೀವಿ. ತುಂಬ ನಮ್ಗೆ ಹೇಳಿ ಕಂಡಿದ್ದೆ, ಲೈಫಲ್ಲಿ ತುಂಬ ಸಮಸ್ಯೆ ಇತ್ತು, ತುಂಬ ಆರೋಗ್ಯ ಸಮಸ್ಯೆ ಇತ್ತು. ಇಲ್ಲಿ ಬಂದಾದ ನಂತರ ನಮಗೆ ತುಂಬಾ ಇದಾಗಿದೆ. ಇನ್ನೇನಂದ್ರೆ ಬೀಗದ ವಿಶೇಷ ಏನಂದ್ರೆ 5 weeks ಒಳಗಡೆ 5 ಬೀಗ ತಂದು ಹಾಕಿದ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಏನೇ ಒಂದು ಮಾಟ ಮಂತ್ರ ಕಣ್ಣು ದೃಷ್ಟಿ ಅಥವಾ ಕೋರ್ಟು ಕಚೇರಿ ಕೇಸ್ ಇದ್ದು ಇಲ್ಲಿ ಸಮಸ್ಯೆ ಬಗೆಹರಿತಾರೆ. ನಂಬಿಕೆ ಇಟ್ಟು ಬರ್ಬೋದು. ಹೊಸಬರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಸತಿ ಬಂದೋದ ನಂತರ ತುಂಬ ಜನ ಕೇಳೋಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಬಂದು ಹೋಗಿರೋ ಅನುಭವ ಈಗ ಮೊದಲಕ್ಕಿಂತ ಈಗ ಗ್ರೇಟ್, ತುಂಬ ಚೆನ್ನಾಗಿದ್ದೀನಿ. ಮೊದಲಾದ್ರೆ ತುಂಬಾನೇ ಲೈಫೇ ಬೇಡ ಅನ್ಸಿತ್ತು ಜೀವನ. ಇಲ್ಲಿ ಬಂದಾದ ನಂತರ ನಾವು ತುಂಬಾನೇ ನಂಬಿದ್ದೀವಿ. ನಮಗಿದು ತುಂಬ ಹೇಳಿ ಕಂಡಿದ್ದೆ ಜಾಗ ಇದು. ಸ್ವಾಮಿಯವರು ಅಷ್ಟೇ, ಮತ್ತೆ ಯಾವುದಕ್ಕೂ ಅಷ್ಟೇ 1 ರೂಪಾಯಿ ತಗೊಳ್ಳೋದಿಲ್ಲ. ಬರೀ ಅದೇನಿದೆ ಈ ಔಷಧಿಗಳು ಮಾತ್ರ ಅಮೌಂಟ್ ತಗೊಂತಾರೆ ಅಷ್ಟೇ. ಬೇರೆ ಏನಕ್ಕೆ 1 ರೂಪಾಯಿ ನಾವು ಬಿಟ್ಟೋದಿಲ್ಲ ಅವರು ಸ್ವಾಮಿಯವರು. ಇಲ್ಲಿ ಉಚಿತವಾಗಿ ಸಮಸ್ಯೆ ಬಗ್ಗೆ ಮಾಡ್ತಾರೆ. ಹಳ್ಳಿಯಿಂದ ಬಂದಿದ್ದೀರಿ, ಬೆಂಗಳೂರಿಂದ ಬಂದಿದ್ದಾರೆ. ಇದೆ ಅಂತ ಹೆಂಗ್ ಗೊತ್ತಾಯ್ತು ನಿಮಗೆ? ಸರ್ ನಾವು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ರೆ, ಮತ್ತೆ ಇಲ್ಲಿ ಬಂದಿರೋರು ಹೇಳಿದ್ರು. ಮತ್ತೆ ಆ ಸರಿ ನಾವು ಹೋಗ್ಬಿಟ್ಟು ಬರೋಣ ಅಂತ 2ನೇ ವಾರ ಇದು ಬಂದಿದೀವಿ. ನಾವ್ ಅನ್ಕೊಂಡಿದ್ದಾಯ್ತು, ತುಂಬಾ ಚೆನ್ನಾಗಿದೆ ಸರ್. ನಮ್ಮವ್ರು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಮತ್ತೆ ವ್ಯಾಪಾರ ಸರಿಯಾಗಿ ಆಗ್ತಾ ಇದ್ದಿಲ್ಲ. ಆಮೇಲೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಸ್ವಾಮಿಗಳ ಹತ್ರ ನಿಂಬೆಹಣ್ಣು ಕೊಟ್ಟು ಮಂತ್ರಿಸ್ಕೊಂಡು ಹೋದ್ಮೇಲೆ ಚೆನ್ನಾಗಿದೆ. ಅದಕ್ಕೆ ನನಗ್ ಸಮಾಧಾನ ಆಗಿ ನಾನು ಇವತ್ತು 10 ಜನ ಕರ್ಕೊಂಡ್ ಬಂದಿದ್ದೀನಿ. KR ಪುರಂ ಇಂದ 2, ವೇಮಗಲ್ಲಿಂದ, ಒಳಲಿಯಿಂದ 8 ಜನ ಬಂದಿದ್ದೀವಿ ಸರ್. ಚೆನ್ನಾಗಿದೆ, ಮನ್ಸಿಗೆ ಶಾಂತಿ ಇದೆ, ನೆಮ್ಮದಿ ಸಿಗ್ತಾ ಇದೆ. ಇನ್ನ ಚೆನ್ನಾಗಿ ಇನ್ನ 16 ಜನ ಬಂದು ಇಲ್ಲಿ ಚೆನ್ನಾಗಿ ಅವ್ರವ್ರ ಕೋರಿಕೆಗಳೆಲ್ಲ ಈಡೇರಿಸ್ಲಿ, ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗ್ಲಿ ಅಂತ ಬೇಡ್ಕೊಂತೀವಿ ಸರ್. ನಾಗಶ್ರೀ ಅಂತ ನಮ್ಮ ಅಕ್ಕ ಹೇಳಿದ್ದಕ್ಕೇನೆ ನನ್ಗೂ ಪಾಸಿಟಿವ್ ಆಗಿ ಅನಿಸಿದ್ದಕ್ಕೆ ನಾನು KR ಪುರಂ ಇಂದ ಇವತ್ತು ಆಫೀಸಿಗೆ ಲೀವ್ ಹಾಕೊಂಡ್ ಬಂದಿದ್ದೀನಿ. ನಾನು ಒಂದ್ ಸ್ವಲ್ಪ ಮನ್ಸಲ್ಲಿ ನಾವೇನೇ ಆಗ್ಲಿನೋ ಒಂದ್ ದೇವಸ್ಥಾನಕ್ಕೆ ಬರ್ತೀವಿ ಅಂದ್ರೆ ನಮ್ಗೊಂದ್ ಸ್ವಲ್ಪ ಅಷ್ಟಿಷ್ಟು ಚಿಕ್ಕ ಕಷ್ಟಗಳಿರುತ್ತೆ, ಅದೆಲ್ಲ ಒಂದ್ ಸ್ವಲ್ಪ ನಿವಾರಣೆ ಆಗ್ಬಿಡುತ್ತೆ ಅಂದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಇರುತ್ತೆ. ನಮ್ಮ ಅಕ್ಕ ಹೇಳಿದ್ರಂತಾನೆ ನಮ್ಮ ಅಕ್ಕಗೆ ಓಕೆ ಅನ್ಸಿದ್ಮೇಲೆನೆ ನಾನು ಇಲ್ಲಿಗೆ ಬಂದಿದ್ದೇನೆ ನಮ್ಮ ಅಮ್ಮ ಜೊತೆ. ಪರವಾಗಿಲ್ಲ, ಗುಡ್ ಫೀಲ್ ಇದೆ. ಒಳ್ಳೆ ದೇವಸ್ಥಾನ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ. ವಾತಾವರಣ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹೆವಿಯಾಗಿ. ನಾನು ಸ್ವಲ್ಪ ಜಮೀನ್ದು ಏನೋ ವ್ಯವಹಾರ ಆಸ್ತಿ ವಿಚಾರದ ಬಂದಿದ್ದೀನಿ, ಆಗುತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನಮ್ಮ ಅಕ್ಕಗೆ ಒಳ್ಳೆ ಫೀಲ್ ಒಳ್ಳೆ ನಂಬಿಕೆ ಬಂದ್ಮೇಲೆ, ನನ್ಗೆ ನಂಬಿಕೆ ಬಂದ್ಮೇಲೆನೆ ನನ್ಗೆ ಹೇಳಿದ್ದು ಆಗುತ್ತೆ ಅಂತ ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀನಿ. ನೋಡೋಣ, ಅದು ದೇವ್ರ ಮೇಲೆ ಭಾರ ಹಾಕಿದೀನಿ. 3 ಗಂಟೆ ರಾತ್ರಿ ಸಾಧು ಅಂತ ನಮ್ದು ಹೊಸಕೋಟೆ ಹತ್ರ ಅವಳಲ್ಲಿ ನಾನು ಸುಮಾರು 5 ವಾರದಿಂದ ಬರ್ತಾ ಇದ್ದೀನಿ. ನನಗೆ ಚೆನ್ನಾಗೆಲ್ಲ ಒಳ್ಳೆಯದಾಗಿದೆ. ಸೊ ಇಲ್ಲಿ BP, ಶುಗರು, ಥೈರಾಯ್ಡು, ಗಾಳಿ ಇದೆಲ್ಲ ತುಂಬ ಕೆಲಸ ಆಗುತ್ತೆ ಇಲ್ಲಿ. ನಾನು ಯೂಟ್ಯೂಬಲ್ಲಿ ಒಂದು 6 ತಿಂಗಳಿಂದ ನೋಡ್ತಾ ಇದ್ದೀನಿ. ಹೋಗ್ಬೇಕಂತ ಆಸೆ ನನಗೆ ಬರೋಕ್ಕಾಗ್ತಾ ಇಲ್ಲ. ಸೊ ಹೆಂಗೋ ಗೊತ್ತಿಲ್ಲ, ಮನೇಲಿ ಹೋಗ್ಬೇಕಂತ ಡಿಸೈಡ್ ಮಾಡಿದೆ, ಬಂದುಬಿಟ್ಟೆ. ಒಂದ್ಸರಿ ಬಂದೆ, ಅದು ಅಲ್ಲಿಂದ ಇರೋಕ್ಕಾಗಿಲ್ಲ, ಕಂಟಿನ್ಯೂ ಬರ್ತಾ ಇದ್ದೀನಿ ನಾನು. ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದೆ ಸರ್? ಅದಕ್ಕೆ ಒಂದೊಂದೇ ಅರಿತಾ ಇದೆ ಸ್ವಾಮಿ. ನಂಬಬೇಕು, ನಂಬದಾನೆ. ಎಂತ ಸಮಸ್ಯೆಗಳು ಬಗೆಹರತ್ತಂತ ನೋಡಿ, BP, ಶುಗರ್ಗೆ, BPಗೆ, ಮತ್ತು ಈ ಗಾಳಿಗೆ, ಮತ್ತು ಮಠ ಮಂತ್ರ ಏನೋ ಮಾಡಿದ್ರೂ ಆಗುತ್ತೆ. ನಾವು ಅಂದ್ಕೊಂಡು ಆ ಅಮ್ಮನ ಕರೆಕ್ಟಾಗಿ ಬೇಡ್ಕೊಂಡು ಹೋದ್ರೆ ಕೆಲಸ 100% ಆಗುತ್ತೆ.